ಕೊಪ್ಪಳದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ವೇಳೆ ಗಲಾಟೆ ಆಗಿದೆ. ಬ್ಯಾನರ್ನಲ್ಲಿ ಫೋಟೋ ಇಲ್ಲ ಅಂತ ಕೈ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ ಇವತ್ತು ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆಯನ್ನ ಏರ್ಪಾಡು ಮಾಡಲಾಗಿತ್ತು. ಇವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಈಗ ಗಲಾಟೆ ಆಗಿದೆ. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರಿಲ್ಲ, ಶಾಸಕ ರಾಘವೇಂದ್ರ ಹಿಟ್ನಾಳ್ ಅಂತ ಹೇಳಿ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸೋಮಣ್ಣ ವಿರುದ್ಧವೇ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿದೆ ಕಲ್ಲು, ಇಲ್ಲಿದೆ ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅದು ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ಹಿಂದೆಲ್ಲ ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು. ದಯವಿಟ್ಟು ನಾನು ತಪ್ಪು ತಿಳ್ಕೊಂಡಿದ್ದು, ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನ ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ. ಆ LED ಒಳಗೆ ಸೋಮಣ್ಣರ ಹೆಸರು ಮಾತ್ರ ಇದೆ, ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೆಯದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ದರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ, ನಾವು ಪಟಾಲಂ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲಂ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ನಾನು ತಂಗಡಿಗೆಯವರು ತುಂಬ ನೋಡಿದೆ. ಅವ್ರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಬಂದು ನೋಡಿದೆ. ಎಲ್ಲರ ಹೆಸರು ಇದೆ. ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MP ಇದೆ, MLAದು ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನು ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ಟರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಶಂಕುಸ್ಥಾಪನೆಯಲ್ಲಿ ಯಾರ್ದು ಹೆಸರಿಲ್ಲ. ಭೂಮಿ ಪೂಜೆ ಮಾಡಿ ಇಲ್ಲಿ ಬಂದು ಕಲ್ಲು ನೋಡಿ ನೀವೇನೆ, ಇದರಲ್ಲಿ ಎಲ್ಲ ಕಡೆನೂ ಹೆಸರು ಹಾಕಿದೆ. ನನಗೂ ಕೂಡ ಕನ್ಫ್ಯೂಷನ್ ಆಗಿದೆ, ಹೆಸರು ಹಾಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಹೆಸರು ಹಾಕಿದ್ದಾರೆ. ಏನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ.
ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಒಂದು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಒಬ್ಬ ಅಮಾಯಕನ ಹತ್ಯೆ ಆಗಿದೆ. ಅದೇ ಈಗ ಕೊಪ್ಪಳದಲ್ಲೂ ಕೂಡ ಬ್ಯಾನರ್ ವಿಚಾರವಾಗಿ ಇಷ್ಟು ದೊಡ್ಡ ಗಲಾಟೆ ಆಗಿರುವಂತದ್ದು. ಈಗ ಇವರಿಗೆ ರಾಜ್ಯದ ಅಭಿವೃದ್ಧಿ ಮುಖ್ಯನಾ ಅಥವಾ ಬ್ಯಾನರ್ ಇರುವಂತಹ ಫೋಟೋ ಮುಖ್ಯನಾ? ಸೊ ನಿಜಕ್ಕೂ ಕೂಡ ಬ್ಯಾನರ್ ನಲ್ಲಿ ಫೋಟೋ ಇಲ್ಲ ಅನ್ನುವಂತಹ ವಿಚಾರಕ್ಕೇನೆ ಅಲ್ಲಿ ಜೋರ್ ಗಲಾಟೆ ಆಯ್ತಾ, ಹೇಗೆ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಬ್ಯಾನರ್ನಲ್ಲಿ ಫೋಟೋ ಇಲ್ಲ ಅಂತ ಹೇಳಿ ಈಗ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. MLA ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು ಗಲಾಟೆಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಶಿವರಾಜ್ ತಂಗಡಿಗೆ ಅವರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಶಾಸಕರ ಹೆಸರು ಇರಬೇಕು, ಫೋಟೋ ಇರಬೇಕು, ಸಚಿವರ ಹೆಸರು ಇರಬೇಕು, ಫೋಟೋ ಇರಬೇಕು. ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಅದನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿ ಕೊಪ್ಪಳದಲ್ಲಿ ಇವತ್ತು ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ, ಆ LED ಒಳಗೆ ಸೋಮಣ್ಣವ್ರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರ್ಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ. ಬೈದಾಡಿದ್ರು, ಕೈ ಮಿಲಾಯಿಸಲು ಹೋದ್ರು ಶಾಸಕರು. ಸಚಿವರ ಎದುರೇ ಬಿಜೆಪಿ ಶಾಸಕ ಕಾಂಗ್ರೆಸ್ MLC ಬೀದರ್ನ ZP ಸಭಾಂಗಣದಲ್ಲಿ ನಡೀತಾ ಇದ್ದಂತಹ KDP ಸಭೆಯಲ್ಲೇ ಈಗ ಗಲಾಟೆಯಾಗಿದೆ. ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಗಲಾಟೆ. ಶಾಸಕರು ಸಚಿವರ ಎದುರೇ ಈಗ ಬಿಜೆಪಿ ಶಾಸಕ ಕಾಂಗ್ರೆಸ್ MLC ಫೈಟ್ ನಡೆದಿದೆ. ಹುಮನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೆ ಕಾಂಗ್ರೆಸ್ MLC ಭೀಮಾರಾವ್ ಪಾಟೀಲ್ ಮಧ್ಯೆ ವಾಗ್ಯುದ್ಧ ಆಗಿದೆ. ಇಬ್ಬರು ಜನಪ್ರತಿನಿಧಿಗಳವನ್ನ ಜಗಳವನ್ನ ಬಿಡಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಹುಮನಾಬಾದ್ ಪಟ್ಟಣದ ಚಿಕ್ಕಪೇಟ್ನಲ್ಲಿ ನಿರ್ಮಾಣಗೊಳ್ತಾ ಇರುವಂತಹ ಲೇಔಟ್ ವಿಚಾರವಾಗಿ ಇಬ್ಬರ ಮಧ್ಯೆ ಈ ಗಲಾಟೆ ನಡೆದಿದೆ. ಯಾವ ರೀತಿಯಾಗಿ ಗಲಾಟೆಯನ್ನು ನಡೆಸಿಕೊಂಡಿದ್ದಾರೆ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರುವಂತಹ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೆ. ತಾವು ಅಧ್ಯಕ್ಷರಿದ್ದೀರಿ, ನಾನು ನಿಮಗೆ ಹಕ್ಕಲ್ಲ ನೋಡೋದು.
ಕಮಿಟಿದು ಇವನಿಗೆ ಯಾಕ್ರಿ ಸರ್ ತಾವು ಅಧ್ಯಕ್ಷರಿದ್ದೀರಿ ನಾನು ನಿಮ್ಗೆ ಕೇಳೋ ಹಕ್ಕಲ್ಲ ನನ್ನದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ ಹೊಸಮನಿ, ಇವರೇನ್ ಜನಪ್ರತಿನಿಧಿಗಳ ಅಥವಾ ಪುಂಡ್ ಪೋಖ್ರಿಗಳ? ಯಾಕಂದ್ರೆ ಜನಪ್ರತಿನಿಧಿಗಳಾಗಿ ಈ ರೀತಿ ಪರ್ಸ್ನಲಿ ಅವಾಚ್ಯ ಶಬ್ದಗಳಿಂದ ಬೈಕೊಂಡು ಒಂದು ಸಭೆಯಲ್ಲಿ ಈ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ವಿಚಾರಕ್ಕೆ ಯಾವತ್ತಾದ್ರೂ ಈ ರೀತಿ ಜಗಳ ಮಾಡಿದಾರಂತ? ಏನ್ ವಿಚಾರಕ್ಕೆ ಇವರಿಬ್ರು ಈ ರೀತಿ ಗಲಾಟೆ ಮಾಡ್ಕೊಂಡಿದ್ದು? ದುರ್ಗಪ್ಪ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ. ದುರ್ಗಪ್ಪ ಹೊಸಮನಿ, ಇವರು ಜನಪ್ರತಿನಿಧಿಗಳ ಇಲ್ಲ ರೌಡಿಗಳ? ಈ ರೀತಿ ಸಭೆಯಲ್ಲೇ ವೈಯಕ್ತಿಕವಾಗಿ ಅವಾಚ್ಯ ಶಬ್ದಗಳಿಂದ ಬೈಕೊಂಡು ನಿಂದನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವರು ಯಾವ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತಾರಂತೆ? ಏನು ವಿಚಾರಕ್ಕೆ ಈಗ ಗಲಾಟೆ ಆಗಿದ್ದು? ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ, ಇದು ನಿಜಕ್ಕೂ ಜನಪ್ರತಿನಿಧಿಗಳು ತಲೆ ತಗ್ಸತಕ್ಕಂಥ ಘಟನೆ ಅಂದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೀದರ್ನ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕೆಡಿಪಿ ಸಭೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹುಮ್ನಾಬಾದ್ನ ಬಿಜೆಪಿ ಶಾಸಕ ಮತ್ತು ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಮತ್ತು ಸಿದ್ದು ಪಾಟೀಲ್ ನಡುವೆ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಅಷ್ಟಕ್ಕೂ ಈ ಗಲಾಟೆ ಯಾವ ಕಾರಣಕ್ಕೆ ನಡೆದಿತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಏನು ಇವತ್ತು ಕೆಡಿಪಿ ಸಭೆ ಆರಂಭ ಆಗ್ತಾ ಇದ್ದಂತೆ ಏನು ಸಿದ್ದು ಪಾಟೀಲ್, ಏನು ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಸಿದ್ದು ಪಾಟೀಲ್ ರವರು ಏನು ಈ ಹಿಂದೆ ನಡೆದಿರ್ತಕ್ಕಂಥ ಕೆಡಿಪಿ ಸಭೆಯಲ್ಲಿ ಲೇಔಟ್ ಒಂದರ ಏನು ಹುಮ್ನಾಬಾದ್ ಪಟ್ಟಣದ ಒಂದು ಚಿಕ್ಕಪೇಟ್ನಲ್ಲಿ ನಿರ್ಮಾಣಗೊಳ್ತಿರ್ತಕ್ಕಂಥ ಲೇಔಟ್ ನ ವಿಷಯವಾಗಿ ಕಳೆದ ಕೆಡಿಪಿ ಸಭೆಯಲ್ಲಿ ಕೂಡ ಏನು ಮಾಹಿತಿಯನ್ನ ಅಧಿಕಾರಿಗಳಿಂದ ಕೇಳಿರ್ತಾರಂತೆ. ಒಂದು ಸಂದರ್ಭದಲ್ಲಿ ಮಾಹಿತಿ ಇನ್ನೂವರೆಗೂ ಏನು ಅಧಿಕಾರಿಗಳು ಕೊಟ್ಟಿರಲಿಲ್ಲ. ಮತ್ತೆ ಅದನ್ನ ಸಭೆ ಆರಂಭದಲ್ಲೇ ಏನು ಪ್ರಸ್ತಾಪಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ MLC ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ರವರು ಕೋಪಗೊಂಡು ಏನು ವಾಗ್ವಾದ ಇಬ್ಬರು ಶಾಸಕರ ನಡುವೆ ಮಾತಿನ ಚಕಮಕ ನಡೆದಿರ್ತಕ್ಕಂಥದ್ದು. ವಿಪರ್ಯಾಸ ಅಂದ್ರೆ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಏನು ಮುಂದೆಯೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಬ್ರು ವಾಗ್ಯುದ್ಧ ಏನು ಮಾತಿನ ಚಕಮಕಿ ಜೋರಾಗ್ತಾ ಇದ್ದಂತೆ ಏನು ಸಿದ್ದು ಪಾಟೀಲ್ ಅವರ ಬಾಜು ಪಕ್ಕದಲ್ಲೇ ಕೂತಿರ್ತಕ್ಕಂಥ ಏನು ಭೀಮರಾವ್ ಪಾಟೀಲ್ ರದರೆ ಎದ್ದು ಬಂದು ಸಿದ್ದು ಪಾಟೀಲ್ ರವರ ಮೇಲೆ ಒಂದು ಕೈ ಮಾಡಲು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಏನು ಮಧ್ಯ ಪ್ರವೇಶಿಸ್ತಕ್ಕಂಥ ಏನು ಅಡಿಷನಲ್ SP ಆಗಿರ್ತಕ್ಕಂಥ ಚಂದ್ರಕಾಂತ್ ಪೂಜಾರಿ ಮತ್ತು ಏನು ಇನ್ನೊಬ್ಬ ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಮತ್ತು ಭೀಮರಾವ್ ಪಾಟೀಲ್ ಅವರ ಸಹೋದರ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರು ಇಬ್ರು ಮಧ್ಯ ಪ್ರವೇಶ ಮಾಡಿ ಏನು ಮಾತಿನ ಜಗಳ ಏನು ಕೈ ಮಿಲಾಯಿಸುವ ಹಂತಕ್ಕೆ ಏನು ಆ ಒಂದು ಗಲಾಟೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಇಬ್ಬರನ್ನು ಶಾಂತವಾಗಿ ಏನು ಸಮಾಧಾನ ಪಡಿಸಿ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಘಟನೆ ಏನು ವಿಕೋಪಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಕೆಡಿಪಿ ಸಭೆಯನ್ನ ಕೆಲವು ಹೊತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮುಂದೂಡಿ ಇಬ್ಬರ ನಡುವೆ ಒಂದು ಸಂಧಾನವನ್ನ ಮಾಡ್ತಾರೆ, ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಇದೇ ಮೊದಲಲ್ಲ, ಈ ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಮಾತಿನ ಚಕಮಕಿ ಆಗಿರ್ಬೋದು, ಗಲಾಟೆಗಳು ಇದೇ ಮೊದಲೇ ಅಲ್ಲ, ಈ ಹಿಂದೆ ಕೂಡ ಇಂಥ ಘಟನೆಗಳು ಆಗಿರ್ತಕ್ಕಂಥದ್ದು. ಏನು ಹುಮ್ನಾಬಾದ್ನ ತಾಲೂಕು ಕೆಡಿಪಿ ಸಭೆಯಲ್ಲೂ ಇಂತಹ ಘಟನೆಗಳಾಗಿದ್ದು, ಈಗ ಬೀದರ್ ಏನು ತ್ರೈಮಾಸಿಕ ಸಭೆಯಲ್ಲೂ ಕೂಡ ಇಂಥ ಘಟನೆ ನಡೆದಿರತಕ್ಕಂಥದ್ದು. ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರು ಯಾವ ರೀತಿ ಸಮಾಜಕ್ಕೆ ಸಂದೇಶವನ್ನ ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಏನು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ MLC ಭೀಮರಾವ್ ಪಾಟೀಲ್ ಅವರ ನಡುವಿನ ಗಲಾಟೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಗಳು ಕೂಡ ಅಲರ್ಟ್ ಅನ್ನ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಮತ್ತೆ ಏನು ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಅವರ ಮನೆಗೆ ಈಗ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಚೈತ್ರ, ಈ ಇಬ್ಬರ ನಡುವಿನ ಗಲಾಟೆ ಮುಂದೆ ಯಾವ ಹಂತಕ್ಕೆ ಕಂಡು ಹೋಗುತ್ತೆ ಅನ್ನೋದೇ ಈಗ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಮಿಟಿದು ಇವನಿಗೆ ಯಾಕ್ರಿ ಸರ್ ತಾವು ಅಧ್ಯಕ್ಷರಿದ್ದೀರಿ ನಾನು ನಿಮ್ಗೆ ಕೇಳೋ ಹಕ್ಕಲ್ಲ ನನ್ನದು ನಿಮ್ಮ
ಬೆಂಗಳೂರಿನಲ್ಲಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವನ್ನಪ್ಪಿದ್ದಾರೆ. ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ 34 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮಹಿಳಾ ಟೆಕ್ಕಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಎಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಶರ್ಮಿಳಾ. ಜನವರಿ 3ರ ರಾತ್ರಿ 10:30ರಲ್ಲಿ ಶರ್ಮಿಳಾ ರೂಮ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಜೊತೆಗೆ ಹೊಗೆ ಕೂಡ ಆವರಿಸಿಕೊಂಡು ಟೆಕ್ಕಿ ಶರ್ಮಿಳಾ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ 34 ವರ್ಷದ ಮಹಿಳೆ ಈಗ ಸಾವಾಗಿರುವಂಥದ್ದು. ಎಕ್ಸೆಂಚರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಶರ್ಮಿಳಾ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಶರ್ಮಿಳಾ ವಾಸವಿದ್ದ ರೂಮ್ಗೆ ಬೆಂಕಿ ಬಿದ್ದು ದುರಂತ ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಆಕಸ್ಮಿಕವಾಗಿ ಆಗಿರುವಂತಹ ಘಟನೆನಾ ಅಥವಾ ಆತ್ಮಹತ್ಯೆಯನ್ನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ. ಅಥವಾ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿ ಬೆಂಕಿ ಹೊತ್ಕೊಳ್ತಾ ಅನ್ನುವಂಥದ್ದನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಮನೆ ಪರಿಶೀಲನೆ ವೇಳೆ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಆಸ್ಪತ್ರೆಗೆ ಸಾಗಿಸಿದ ವೇಳೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಮೂಲದ ಕುಶಾಲಪ್ಪ ಮಗಳು ಶರ್ಮಿಳಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮನೆಯಲ್ಲಿ ಉಸಿರುಗಟ್ಟಿ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಈ ಒಂದು ಘಟನೆ ರಾಮಮೂರ್ತಿ ನಗರ ಲೇಔಟ್ ಇಲ್ಲಿ ನಡೆದಿದೆ. ಅದು ಶುಕ್ರವಾರ ರಾತ್ರಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಇಲ್ಲಿ ಶರ್ಮಿಳಾ ಅಂತೇಳಿ 34 ವರ್ಷದ ಯುವತಿ ಒಂದು ಸಾವನ್ನಪ್ಪಿರುವಂಥದ್ದು. ಸದ್ಯ ಅಲ್ಲಿ ಘಟನಾ ಸ್ಥಳದಲ್ಲಿ ಅಂದರೆ ಸಂಪೂರ್ಣವಾಗಿ ಬೆಡ್ ಆಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಇಡೀ ಮನೆ ಬೆಂಕಿ ಆವರಿಸಿಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅಂದರೆ ಇದು ಶನಿವಾರ ರಾತ್ರಿ 10:30ರ ಸುಮಾರಿಗೆ ನಡೆದಿರುವಂಥದ್ದು. ಆದರೆ ಮನೆಯಲ್ಲಿ ಯುವತಿ ಹೊರಬರಲಾಗದ ಸ್ಥಿತಿಯಲ್ಲಿ ಒಳಗಡೆ ಸಿಕ್ಕಾಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿರುವಂಥದ್ದು. ಆದರೆ ಇಡೀ ಮನೆ ಬೆಂಕಿ ಆವರಿಸಿಕೊಂಡಿರುವಂಥದ್ದು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆದರೆ ಈ ಒಂದು ಇನ್ಸಿಡೆಂಟ್ಗೆ ಏನು ಕಾರಣ ಅನ್ನೋದು ಗೊತ್ತಾಗಿಲ್ಲ. ಮಂಗಳೂರು ಮೂಲದ ಯುವತಿ ಶರ್ಮಿಳಾ ಅಂತೇಳಿ ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರುವಂಥದ್ದು. ಖಾಸಗಿ ಕಂಪನಿಯಲ್ಲಿ ಆಕೆ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡ್ಬೋದು ಯಾವ ರೀತಿ ಯಾವ ಪ್ರಮಾಣದಲ್ಲಿ ಮನೆಯಲ್ಲಿ ಸಂಪೂರ್ಣ ಯಾವ ಥರ ಸುಟ್ಟು ಹೋಗಿದೆ ಅಂತೇಳಿ. ಜೊತೆಯಲ್ಲಿ ಸಂಪೂರ್ಣವಾಗಿ ಮನೆಯ ರೂಮ್ ಏನು ನೋಡ್ತಾ ಇದ್ದೀರಿ, ನಿಮ್ಮ ಬೆಡ್ ಕಾಟ್ ಏನಿದೆ, ಬೆಡ್ ಕಾಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆಕೆ ಯುವತಿ ಕಿಚನಲ್ಲಿ ಉಸಿರುಗಟ್ಟಿ ಬಿದ್ದಿದ್ಲು. ನಂತರ ಕೂಡಲೇ ಅಂದರೆ ಸ್ಥಳೀಯರ ಬೆಂಕಿ ಮನೆಯಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಮನೆ ಓನರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರು ಬಂದು ಸ್ಥಳೀಯರೆಲ್ಲರೂ ಸೇರಿಕೊಂಡು ಆ ಯುವತಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ಮಾಹಿತಿಯನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿ ಇಬ್ಬರು ಸ್ನೇಹಿತರ ಜೊತೆಯಲ್ಲಿ ಇರ್ತಾ ಇದ್ರು ಅಂತೇಳಿ. ಆದರೆ ಆಕೆ ಶುಕ್ರವಾರದ ಅಷ್ಟೇ ಊರಿಂದ ವಾಪಸ್ ಆಗಿದ್ದಾರೆ. ನಂತರ ಇಲ್ಲಿ ಶನಿವಾರ ಈ ಥರ ಇನ್ಸಿಡೆಂಟ್ ಆಗಿರುವಂಥದ್ದು. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಇನ್ಸಿಡೆಂಟ್ ಆಗಿದೆಯಾ ಅಥವಾ ಬೆಡ್ ಕಾಟು ಈ ಥರ ಸುಟ್ಟೋದಕ್ಕೆ ಏನು ಕಾರಣ ಇರ್ಬೋದು ಅನ್ನೋ ಬಗ್ಗೆ ಇನ್ನೂ ಪೊಲೀಸರಿಗೆ ಸದ್ಯದ ಮಾಹಿತಿ ಇಲ್ಲ. ಆ ಬಗ್ಗೆ FSL ಸೋಕೋ ಟೀಮ್ ಕೂಡ ಬಂದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂಥದ್ದು. ಆದರೆ ಈ ಒಂದು ಇನ್ಸಿಡೆಂಟಲ್ಲಿ ಶರ್ಮಿಳಾ ಮೃತ ಯುವತಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಆ ಬಗ್ಗೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸದ್ಯ ಈ ಬಗ್ಗೆ ಈಗ ಅಂದರೆ ಈ ಒಂದು ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಎಷ್ಟೊತ್ತಿಗೆ ಹೇಗಾಯಿತು? ಜೊತೆಗೆ ಆಕೆ ಮನೆಯಲ್ಲಿ ಒಬ್ಬರೇ ಇದ್ರ? ಆಕೆಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆಕೆ ಸಾವನ್ನಪ್ಪಿರೋದಾ ಅಥವಾ ಆಸ್ಪತ್ರೆಗೆ ಸೇರಿಸಿದ ಮೇಲೆನಾ? ಆಕೆಯ ದೇಹದ ಮೇಲೆ ಏನಾದರೂ ಸುಟ್ಟ ಗಾಯಗಳಾಗಿರುವಂಥದ್ದು ಆ ಥರ ಏನಾದರೂ ಕಂಡು ಬಂತಾ? ಚಿತ್ರ ಅಂದ್ರೆ ಈ ಒಂದು ಘಟನೆ ಆಗಿರುವಂತದ್ದು ಶನಿವಾರ ರಾತ್ರಿ 10:30ರ ಸುಮಾರಿಗೆ ಅಂದ್ರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಬ್ರಹ್ಮಣ್ಯಪುರ ಲೇಔಟ್ ಅಂತ ಹೇಳಿ ಅದರಲ್ಲಿ ಇನ್ಸಿಡೆಂಟ್ ಆಗಿದೆ. ಅಂದ್ರೆ ಇವರಿಬ್ರು ಸ್ನೇಹಿತರು ಒಂದೇ ಒಂದು ಮನೆಯಲ್ಲಿ ವಾಸವಾಗ್ತಾ ಇದ್ರು. ಆದ್ರೆ ಶುಕ್ರವಾರ ಅಂದ್ರೆ ಇವರು ಊರಿಗೆ ಹೋಗಿ ರಿಟರ್ನ್ ಈಕೆ ಮಾತ್ರ ಅಂದ್ರೆ ಮೃತಪಟ್ಟಿರುವಂತಹ ಶರ್ಮಿಳಾ ಏನಿದ್ದಾನೆ ಆಕೆ ಮಾತ್ರ ರಿಟರ್ನ್ ಆಗಿದ್ಲು. ಆದ್ರೆ ಮನೆಯಲ್ಲಿ ದಟ್ಟವಾದಂತ ಹೊಗೆ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಅವರ ಓನರ್ ಆಗಿರ್ಬೋದು ಸ್ಥಳೀಯರೆಲ್ಲರೂ ಕೂಡ ಭಯದಿಂದ ಪೊಲೀಸರಿಗೆ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ದಾರೆ. ಅನಂತರ ಕೂಡಲೇ ಬಂದು ಆ ಬೆಂಕಿಯನ್ನು ನಂಬಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಮನೆ ಡೋರ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಮನೆ ದಟ್ಟವಾದಂತ ಬೆಂಕಿ ಮತ್ತೆ ಹೊಗೆಯನ್ನ ಕಾಣಿಸ್ಕೊಂಡಿರುವಂತದ್ದು. ಆ ಬಳಿಕ ಕಿಚನ್ ರೂಮು ಮತ್ತೆ ಬೆಡ್ ಹತ್ರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಕಿಚನ್ ಅಲ್ಲಿ
ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವಂತಹದ್ದು. ಆ ಬಳಿಕ ಆಕೆಯನ್ನ ಎಲ್ಲೋ ಸ್ವಲ್ಪ ಪ್ರಜ್ಞೆ ತಪ್ಪಿರಬಹುದು ಅಂತೇಳಿ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಡೀ ಮನೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಳಕ್ಕೆ ಏನ್ ಕಾರಣ ಅನ್ನೋದು ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಿದೆ. ಆ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸ್ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೋಕೋ ಟೀಮ್ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆದ್ರೆ ರೂಮ್ ಅಲ್ಲಿ ಬೆಂಕಿ ಮೊದಲನೇದಾಗಿ ಕಾಣಿಸ್ಕೊಂಡಿದೆ ಅಂತ ಹೇಳಿ ಬೆಡ್ ಕಾಟ್ ಏನಿದೆ, ಆ ಬೆಡ್ ಕಾಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೊದಲು ಬೆಂಕಿ ರೂಮ್ ಅಲ್ಲಿ ಕಾಣಿಸ್ಕೊಂಡಿದೆ, ಆ ಬಳಿಕ ಹಾಲ್ಗೆ ಬಂದಿರುವಂತದ್ದು. ಹೀಗಾಗಿ ರೂಮ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅಥವಾ ಬೇರೆ ಇನ್ನಿತರ ಏನಾದ್ರು ಸಮಸ್ಯೆ ಆಗಿ ಅಲ್ಲಿ ಬೆಂಕಿ ಹೊತ್ಕೊಂಡಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮೃತಪಟ್ಟಿರುವಂತಹ ಯುವತಿ ಏನಿದ್ದಾಳೆ 34 ವರ್ಷದ ಶರ್ಮಿಳಾ ಅಂತೇಳಿ, ಆಕೆ ಮಂಗಳೂರು ಮೂಲದವಳು. ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. 1 ವರ್ಷದ ಹಿಂದಷ್ಟೇ ಈ ಒಂದು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಮನೆಗೆ ಬಂದಿರುವಂತದ್ದು. ಆದ್ರೆ ಊರಿಗೆ ಹೋಗಿ ಹಬ್ಬದ ಅಂದ್ರೆ ನ್ಯೂ ಇಯರ್ ಟೈಮ್ ಅಂತ ಹೇಳಿ ಊರಿಗೆ ಹೋಗಿದ್ದಕ್ಕೆ ಶುಕ್ರವಾರ ಅಷ್ಟೇ ರಿಟರ್ನ್ ಆಗಿದ್ದಾಳೆ. ಅನಂತರ ಶನಿವಾರ ಕೂಡ ಮನೆಯಲ್ಲಿ ಇರುವಂತದ್ದು. ಆದ್ರೆ ಏನಾಯ್ತು ಕಾರಣ ಅನ್ನೋದು ಇದಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜೆ ನಗರಕ್ಕೆ ಬಿಜೆಪಿ ನಾಯಕರ ಟೀಮ್ ಆಗಮಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜೆ ನಗರಕ್ಕೆ ಈಗ ಬಿಜೆಪಿ ನಾಯಕರ ಟೀಮ್ ಆಗಮಿಸಿದೆ. ಓಂ ಶಕ್ತಿ ಪಲ್ಲಕ್ಕಿ ಉತ್ಸವದ ವೇಳೆ ಯುವತಿಗೆ ಕಲ್ಲೆಸೆಯಲಾಗಿತ್ತು. ಗಾಯಾಳು ಯುವತಿ ಮನೆಗೆ ಬಿಜೆಪಿ ನಾಯಕರು ಈಗ ಭೇಟಿ ಕೊಟ್ಟಿದ್ದಾರೆ. ಛಲವಾದಿ ಪಾಳ್ಯದಲ್ಲಿರುವಂತಹ ಗಾಯಾಳು ಯುವತಿ ಮನೆಗೆ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೆಜೆ ನಗರದಲ್ಲಿ ಪರಿಶೀಲನೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದರು. ಜೆಜೆ ನಗರದಲ್ಲಿ 3 ಅರೆಸ್ಟ್ ಆಗಿರೋ ಮುಸ್ಲಿಂ ಹುಡುಗರು. ಈ ಸರ್ಕಾರ ಬಂದ ಮೇಲೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗ್ಬಿಟ್ಟಿದೆ. 1 ವರ್ಷದ ಹಿಂದೆ ಇಲ್ಲೇ ಹಸುಗಳ ಕೆಚ್ಚಲನ್ನ ಕುಯ್ದಿದ್ರು. ಓಂ ಶಕ್ತಿ ಘಟನೆ ಆಗಿದೆ, ಕೋಗಿಲ ಕ್ರಾಸ್ ಘಟನೆ ಆಗಿದೆ, ಜನಾರ್ದನ ರೆಡ್ಡಿ ಮನೆ ಮೇಲೆ ಗಲಾಟೆ ಆಗಿದೆ. ಒಂದಲ್ಲ ಒಂದು ಘಟನೆ ಆಗ್ತಾ ಇದೆ. ಪೊಲೀಸ್ ಕಚೇರಿಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ. ಈ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಜೆ ನಗರದಲ್ಲಿ ಒಂದು ರೀತಿ ಈ ಗೂಂಡಾಗಳು ಈಗ ಅರೆಸ್ಟ್ ಆಗಿರೋರು 3 ಜನ ಮುಸ್ಲಿಂ ಹುಡುಗರು 3 ಜನನೂ ಮುಸ್ಲಿಂ ಹುಡುಗರು. ಅವರೆಲ್ಲ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಈ ಮದ್ರಾಸಾಗಳಲ್ಲಿ ಅಲ್ಲಿ ಇಲ್ಲಿ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ. ಪಾಪ ಅವರಷ್ಟಿಗೆ ಅವರೇನು ಗಲಾಟೆನೂ ಮಾಡಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವಾಗ ರಥ ತಗೊಂಬರ್ತಾ ಹೊಂದಿರೋದು ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಹೆಣ್ಮಗಳು ಕ್ಯಾಮ್ರಾ ಮುಂದೆ ಭಯ ಬೀಳ್ತಾಳು. ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ ಅಮ್ಮ. ನನಗೆ ಇನ್ನು 15 ದಿನದಲ್ಲಿ ನಾನು ಸಬ್ಮಿಟ್ ಮಾಡಬೇಕು, ನನಗೆ ಮಾನಸಿಕವಾಗಿ ಟಾರ್ಚರ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಇಂಟರ್ನ್ಶಿಪ್ ರಿಪೋರ್ಟ್ ಮಂಡನೆ ಮಾಡಬೇಕು ಅವರು ಕಾಲೇಜಲ್ಲಿ. ಅದಕ್ಕೂ ನನಗೆ ಆಗ್ತಾ ಇಲ್ಲ ಅಂಥೇಳಿ ತಲೆಗೆ ಗಾಯ ಬಿದ್ದಿದೆ. ಈ ಪೊಲೀಸವರು ಬೇಗ ಅಲ್ಲಿದ್ದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದರೆ ಎಲ್ಲರೂ ಬರ್ತಾರೆ ಅಂತ ಆಸ್ಪತ್ರೆ ಇಲ್ಲಿಗೆ ತಂದು ಕಳಿಸ್ಬಿಟ್ಟಿದ್ದಾರೆ ವಾಪಸ್ಸು ಪೊಲೀಸರು ಹುಷಾರಾಗಿ. ಅದಕ್ಕೆ ನಾವು ಹೇಳಿದ್ದೀರ ಅವ್ರಿಗೆ ಏನೇ ಟ್ರೀಟ್ಮೆಂಟ್ ಬೇಕಾದರೂ ನಾವು ನಮ್ಮ ಪಿಸಿ ಮೋಹನ್ ಅವರು ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತೀರ ಅವ್ರಿಗೆ. ಪದೇನೂ ಬಾರಿನೂ ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಈ ತುಷ್ಟೀಕರಣದ ತುಷ್ಟೀಕರಣ ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನುವಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ. ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ. ಬಳ್ಳಾರಿಯಲ್ಲಿ ಗಲಾಟೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ 26 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬಳ್ಳಾರಿಯಲ್ಲಿ ಗಲಾಟೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಈಗ ಬಂಧಿತ 26 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ
ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿದೆ. ಜನವರಿ 19ರವರೆಗೂ ಆರೋಪಿಗಳಿಗೆ ಜೈಲೇ ಗಟ್ಟಿಯಾಗಿದೆ. ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕೆಲ ಆರೋಪಿಗಳಿಂದ ಜಾಮೀನು ಅರ್ಜಿ ಸಲ್ಲಿಕೆ ಕೂಡ ಈಗಾಗಲೇ ಆಗಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿಗೆ ಸೂಚನೆಯನ್ನ ನೀಡಿದ್ದಾರೆ ಜಡ್ಜ್. 26 ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬೆಂಗಳೂರಿನ ಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜನವರಿ 19ರವರೆಗೂ ಕೂಡ ಆರೋಪಿಗಳಿಗೆ ಜೈಲೇ ಗಟ್ಟಿಯಾಗಿದೆ. ಜೊತೆಗೆ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೆಲ ಆರೋಪಿಗಳು ಈಗಾಗಲೇ ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆಗೆ ಈಗ ಎಸ್ಪಿಪಿಗೆ ಜಡ್ಜ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಶಾಸಕ ನಾರಾ ಭರತ್ ವಿರುದ್ಧ ಶ್ರೀರಾಮುಲು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಮಾರ್ಟಂ ಮಾಡದಂತೆ ನಾರಾ ಹಾಗಿದ್ರೆ ಒತ್ತಡ ಹಾಕಿದ್ದ, ಪ್ರಕರಣ ಮುಚ್ಚಿ ಹಾಕಲು ನಡೆದಿದ್ದ ಭಾರಿ ಪ್ಲಾನ್ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಶಾಸಕ ನಾರಾ ಭರತ್ ವಿರುದ್ಧ ಈಗ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಂ ಮಾಡದಂತೆ ನಾರಾ ಭರತ್ ರೆಡ್ಡಿ ಒತ್ತಡವನ್ನ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ರಾಜಶೇಖರ್ ಪೋಸ್ಟ್ ಮಾರ್ಟಂ ಕುರಿತು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಶ್ರೀರಾಮುಲು. 2-3 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದ್ದಾರಂತೆ. ನ್ಯೂಸ್ 18ಗೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣದಲ್ಲಿ ಮತ್ತೊಂದು ಬುಲೆಟ್ ಕೂಡ ಪತ್ತೆ ಇರತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಕೂಡಿದ್ದಾರೆ. ಅವರೇ ಮಾತಾಡ್ತಾರೆ. ಮತ್ತೊಂದು ಬುಲೆಟ್ ಕೂಡ ಪತ್ತೆ ಆಗಿದೆ ಸರ್. ಆಲ್ರೆಡಿ FSL ಅವರು ಸಾಕಷ್ಟು ಬಾಂಬ್ ಸ್ಕ್ವಾಡ್ ಅವರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿಯವರು ಸುತ್ತಮುತ್ತಲ ಮನೆಯಲ್ಲಿ ಏನು ಗುಂಡು ಹಾರಿದ್ದು ಅದೆಲ್ಲ ಕೂಡ ಇವತ್ತು ಆ ಬಾಂಬ್ ಸ್ಕ್ವಾಡ್ ಅವರುಗಳೇ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಮತ್ತೆ ಒಂದು ಗುಂಡು ಸಿಕ್ಕಿದೆ. ಅವ್ರು ನೋಡ್ರಿ ಇಲ್ಲಿನಿಂದ ನಮ್ಮ ಮನೆ ತನಕ ಕೂಡ ಒಂದು 500 ಮೀಟರ್ ಗುಂಡು ಆರಿಸ್ಕೊತ ಬಂದರು. ಮೇಲೆ ಆರಿಸಿದ್ರಿ. ಆ ಗುಂಡು ಲೆಕ್ಕ ಇದೇನೆಲ್ಲ ಗೊತ್ತಿಲ್ಲ. ಪುನಃ ಅವರು ಕೇಳಬೇಕಾಗುತ್ತೆ. ಯಾಕಂದರೆ ಲೈಸೆನ್ಸ್ ತೊಗೊಂಡಂಥ ಟೈಮಲ್ಲಿ ಈ ಬಳ್ಳಾರಿ ಜಿಲ್ಲೆಗೆ ನಾರಾ ಭರತ್ ರೆಡ್ಡಿ ಅವರಿಗೆ ಅಂಗರಕ್ಷಕರಾಗಿ ಬರೋಂಥ ಟೈಮಲ್ಲಿ ಅವರು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕೊಡಬೇಕಾಗಿದೆ. ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ. ಯಾಕಂದ್ರೆ ನೆಗ್ಲಿಜೆನ್ಸಿ ಅವ್ರೇನನ್ನ ಸರ್ಕಾರ ನಮ್ಮದಿದೆ, ನಮ್ಮದೇ MLA ಇದನ್ನ, ನಾವು ಹೆಂಗೆ ಬೇಕಾದ ಯಥಾರಾಜ ಅನ್ನೋಂಥ ರೀತಿಯಲ್ಲಿ ನಾವು ಹೋಗ್ತೀವಿ ಅಂತೇಳಿ ತಿಳ್ಕೊಂಡಿರ್ಬೋದು. ಲೆಕ್ಕ ತಿಳ್ಕೊಳ್ರಿ. ಅವನು ಎಷ್ಟು ಬಾರಿ ಫೈರ್ ಆಗಿದೆ ನೋಡ್ರಿ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದು 1/2 ಕಿಲೋಮೀಟರ್ದಲ್ಲಿ ಹತ್ತತ್ರ ಒಂದು 50 ಬುಲೆಟ್ ಫೈರ್ ಮಾಡಿದಾರೆ ರೀ. ಆ ಮನುಷ್ಯ ಒಂದು 50 ಬುಲೆಟ್ ಅಂದರೆ ಪಟಾಸಿ ಹೊಡೆದಂಗೆ ಹೊಡಿತಿರ್ತಾನೆ ರೀ. ಅಂದರೆ ಯಾವ ರೀತಿಯಲ್ಲಿ ನಾವು ತಾಜ್ ಹೋಟೆಲ್ ಮೇಲೆ ದಾಳಿ ನೋಡಿತ್ತು ನೋಡ್ರಿ, ಹಂಗೆ ಆರಿಸ್ತಿದ್ರು. ಹಂಗೆ ಆರಿಸ್ಕೊಂತ ಬಂದ್ರಿ ಅವರು. ಇನ್ನು ಸಾಕಷ್ಟು ಗುಂಡುಗಳು ಎಲ್ಲೆಲ್ಲಿ ಬಿದ್ದಾವೆ ನೋಡಬೇಕಾಗುತ್ತೆ ರೀ. ಅದ್ರ ಜೊತೆಗೆ ನೀವು ಮತ್ತೊಂದು ಗಂಭೀರ ಆರೋಪ ಮಾಡಿದ್ರಿ ಸರ್. ಪೋಸ್ಟ್ ಮಾರ್ಟಮ್ ಕೂಡ 2-3 ಬಾರಿ ಮಾಡಿದ್ರು ಅಂತ. ಏನು ಉದ್ದೇಶಕ್ಕೆ ಮಾಡಿದ್ರು, ಏನು ಒತ್ತಡ ಇತ್ತು? ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋಂಥ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಯಾವತ್ತಿದ್ರು ಕೂಡ ಒಂದೇ ಸಾರಿ ಮಾಡಬೇಕು. ಇವನ್ ನೋಡ್ರಿ ಅಲ್ಲಿ ಏನಾಗಿದೆ, ಅವು ಯುವಕ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಯುವಕ ಡೆತ್ ಆದಮೇಲೆ ಇದನ್ನು ಆ ಹುಡುಗ ಜೀವಂತ ಆಗಿದ್ದ. ಇಲ್ಲಿಂದ ಗಾಡಿಯಲ್ಲಿ ಪೊಲೀಸರು ತೊಗೊಂಡೋಗ್ತಾರೆ. ಈ ಪೊಲೀಸರು ತೊಗೊಂಡೋಗೋಂಥ ಟೈಮ್ ಮಧ್ಯದಲ್ಲಿ ಆ ಹುಡುಗ ಜೀವ ಕಳ್ಕೊತಾನೆ. ಜೀವ ಕಳ್ಕೊಂಡ ನಂತರ ಅದನ್ನು ಪೋಸ್ಟ್ ಮಾರ್ಟಮದಲ್ಲಿ ಮಾಡಬೇಕಂದೇಳಿ ಅಲ್ಲಿ ಕೊಡ್ತಾರೆ. ಅವತ್ತು ರಾತ್ರಿ ಇವರು ಹಂಗೆ ಹೊತ್ಕೊಂಬರ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆ ಬಾಡಿನ ಹಂಗೆ ಹೊತ್ಕೊಂಬಂದ್ಬಿಡೋಕ್ಕನ್ನೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ ನೋಡಿರಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಬಾಡಿ ಹಿಂಗೆ ಕೊಡೋಕ್ಕಾಗಲ್ಲ, ಪೋಸ್ಟ್ ಮಾರ್ಟಮ್ ಮಾಡೇ ಕೊಡೋರು ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಬೆಳಗ್ಗೆ ತನಕ ಅಲ್ಲಿ ಫ್ರೀಜರಲ್ಲಿಟ್ಟು ಲಾಕ್ ಮಾಡಿ ಫ್ರೀಜರಿಂದ ಮತ್ತೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ಗುಂಡು ಆರಿದೆ ಅಂತ ಹೇಳಿದ್ದಾರೆ. ಖಾಸಗಿ ಗುಂಡು ಮಣ್ಣುಗಳಿಂದ ಗುಂಡು ಆರಿದೆ ಅಂತೇಳಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಯಾರು ನಮ್ಮ ಚಿತ್ರದುರ್ಗ ಉಸ್ತುವಾರಿ SP ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಅವ್ರು ಏನು ಮಾಡಿದ್ದಾರೆ, ಪುನಃ ಅದರ ಗುಂಡು ಯಾರು ಆರಿಸಿದ್ದಾರೆ ಅಂದರೆ ಅಂಗರಕ್ಷಕರು, ಖಾಸಗಿ ಅಂಗರಕ್ಷಕರು. ಅವರು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ ಇಲ್ಲ ನಾವು ಯಾವ ಗುಂಡು ಆರಿಸಿಲ್ಲ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ನಾವು ಯಾವುದು ಗುಂಡು ಆರಿಸಿಲ್ಲ ಅಂತಾರೆ. ಜನರು ಕನ್ಫ್ಯೂಷನ್. ಇಷ್ಟೊಂದು ಮಹಾಬದಲ್ಲಿ ಜನಾರ್ದನ್ ರೆಡ್ಡಿ ಅವರೇನು ಸುಳ್ಳು ಹೇಳ್ತಾರೆ, ಇಲ್ಲಿ ನಾರಾ ಭರತ್ ರೆಡ್ಡಿ ಯಾರೊಬ್ಬರು ಸುಳ್ಳು ಹೇಳ್ತಾ ಇರಬೇಕಲ್ಲ ಇದರಲ್ಲಿ. ಹಂಗಾಗಿ ಇಬ್ಬರು ಕನ್ಫ್ಯೂಷನ್ ಆದಂಥ ಟೈಮ್ ಅವ್ರೇನು ಮಾಡಿದಂತೆ ಆ ದೇಹದಲ್ಲಿ ಹಂಗೆ ಗುಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ. ಆಮೇಲೆ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಬಂದು ಹಿಂಗೆ ನಾಳೆಗೆ ಕೊಡೋಲ್ಲ, ನಾವು ಕಾನೂನನ್ನು ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ 2 ಸಾರಿ ಮಾಡಿ ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ಅಂತ ಕೆಲಸ ಮಾಡಿದ್ರೆ. ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯೋಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದ್ದಾವೆ.
ನನ್ನ ಹತ್ರ ಏನು ಇಲ್ಲ ಅನ್ನೋದಲ್ಲ, ನನ್ನ ಹತ್ರ ಏನೇನು ಹೆಂಗೆ ಪೋಸ್ಟ್ ಮಾಡಿದಾರ, ಹೆಂಗಾಗಿದೆ, ಎಷ್ಟು ಸರಿ ಮಾಡಿ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ದಾಖಲೆ ಇದಾವೆ. ಎಲ್ಲ ದಾಖಲೆತ್ತುಗಳಿದಾವೆ ನನ್ನ ಹತ್ರ, ಏನು ಇಲ್ಲ ಅನ್ನೋದಲ್ಲ. ನಾನು ಎಲ್ಲ ಕೂಡ ಯಾರು ಒತ್ತಡ ಇತ್ತು ಸರ್, ಏನು ಉದ್ದೇಶ? ಒತ್ತಡ ಇತ್ತೋ ಗೊತ್ತಿಲ್ಲರಿ. ಇವತ್ತು ಕೃತ್ಯ ನಡೆಸಿದಂಥವ್ರು ಅವ್ರಿಗೆ ಭಯ ಇರ್ಬೋದು. ನಾನು ಭಾಳ ಕ್ಲಿಯರ್ ಆಗಿ ಹೇಳಿದೆ, ನಾನು ಆಂಟಿಸಿಪೇಟರಿ ಬೇಲ್ ಕೂಡ ತೊಗೊಳಲ್ಲ. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ.